ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕಿರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಏನಪ್ಪ ಇವತ್ತು ಸಾಗರ್ ರೆಸಾರ್ಟ್ ತೋರಿಸ್ತಾ ಇದ್ದಾನೆ. ಏನಿದು ವಿಶೇಷ ಅಂದ್ಕೋಬೇಡಿ, ಇದು ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟಿಗಲ್ಲ. ಇದು ನಮ್ಮ ಸ್ನೇಹಿತರಾದ ಹರೀಶಣ್ಣ ಕಾಡುಮುಕ್ಕಿ ಮತ್ತು ಸಂತೋಷಣ್ಣ ಕಾಡುಮುಕ್ಕಿ ಅವರ ರೆಸಾರ್ಟ್ ಆಗಿರುತ್ತೆ. ಕಾಡುಮುಕ್ಕಿ ರೆಸಾರ್ಟ್ ಅಂತ. ಸುಮ್ಮನೆ ಭಾನುವಾರ ಅಲ್ಲ, ಎಲ್ಲ ಬಿಡುವಿನ ಒಂದು ಬಿಡುವು ಮಾಡಿಕೊಂಡು ಒಂದು ರೆಸಾರ್ಟ್ ಕಡೆ ಹೋಗಿ ಬರೋಣ ಅಂಥೇಳಿ ಬಂದಾಗ ನಮಗೆ ಕಾಣಸಿಕ್ಕಿದ್ದು ಮನಮೋಹಕ ದೃಶ್ಯ. ಯಾವ ರೀತಿ ಅಂತಂದರೆ ತಾವು ನೋಡ್ಬೋದು, ಇದು ಲಾನ್ ಅಲ್ಲ, ಇದು ಬಂದ್ಬಿಟ್ಟು ಬಫೆಲೋ ಗ್ರಾಸ್ ಅಂತ. ಬಟ್ ಕಣ್ಣು ತುಂಬ್ಕೋಬಹುದು ಆ ಥರ ಇದೆ. ಸ್ವರ್ಗದ ಥರ ಇವಾಗ ಕಾಡುಮುಕ್ಕಿ ರೆಸಾರ್ಟ್. ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, ಆ ರೀತಿ ಇದೆ. ಇದೆಲ್ಲ ಇಂಡಿವಿಜುವಲ್ ಕಾಟೇಜಸ್ ಇದೆ. ತಾವು ನೋಡ್ಬೋದು, ಕಾಟೇಜಸ್ ಇದೆಲ್ಲ ಇಂಡಿವಿಜುವಲ್ ಕಾಟೇಜಸ್. ಸುತ್ತ ಪ್ರಕೃತಿ ಸೌಂದರ್ಯ. ಸ್ವಲ್ಪ ಬಿಡುವು ಕೊಟ್ಟಿದೆ ಅಷ್ಟೇ ಮಳೆ. ಆ ಬಿಡುವು ಕೊಟ್ಟ ಟೈಮಲ್ಲಿ ಈ ಒಂದು ಸಣ್ಣ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗಲೂ ಸಹ ಹೇಳ್ತಾ ಇದ್ದೀನಿ, ಇದು ಯಾವುದೇ ಥರದ ಒಂದು ಅಡ್ವರ್ಟೈಸ್ಮೆಂಟಿಗೆ ಮಾಡ್ತಾ ಇಲ್ಲ, ಏನಿಲ್ಲ. ಇದು ನಮ್ಮ ಸ್ನೇಹಿತರದ್ದೇ ಆಗಿದ್ದರಿಂದ ಒಂದು ನಮ್ಮ ಯೂಟ್ಯೂಬ್ನಲ್ಲಿ ಹಾಕೋಣ, ಮತ್ತು ಪ್ರಕೃತಿ ಸಕಲೇಶಪುರದಲ್ಲಿ ಪ್ರಕೃತಿಯ ಮಧ್ಯೆ ರೆಸಾರ್ಟ್ಗಳು ಹೇಗಿದೆ ಅನ್ನೋದನ್ನು ತೋರಿಸೋಣ ಅಂತ ಹೇಳಿ ಮಾಡಿತ್ತು. ಮತ್ತು ವಿಶೇಷ ಏನಪ್ಪ ಅಂತಂದರೆ, ಈ ರೆಸಾರ್ಟ್ನಲ್ಲಿ ಇಡೀ ಸಕಲೇಶಪುರದ ಎಲ್ಲ ರೆಸಾರ್ಟ್ಗಳಿಗೆ ಹೋಲಿಸ್ಕೊಂಡ್ರೆ ಎಲ್ಲ ಪ್ರಾಪರ್ಟಿಗಿಂತಲೂ ವಿಭಿನ್ನವಾದ ಒಂದು ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಇದನ್ನು. ಯಾಕೆ ಅಂತಂತಂದರೆ, ಆ ಪ್ರಾಪರ್ಟಿಯ ಅಂದರೆ ರೆಸಾರ್ಟ್ನ ಒಳಗಡೆ ಫಾಲ್ಸ್ ಇರುತ್ತೆ. ನೀವು ಬಂದಂಥವರು ಸಹ ಅಷ್ಟೇ, ಎಲ್ಲೂ ಫಾಲ್ಸ್ ಬೇಕು ಅಂತ ಹೇಳಿ ಇಲ್ಲಿಂದ ಆಚೆ ಹೋಗೋದಾಗಲಿ ಏನಿಲ್ಲ. ರೆಸಾರ್ಟ್ ಒಳಗಡೆ ಫಾಲ್ಸ್ ಇರುವಂಥ ಏಕೈಕ ರೆಸಾರ್ಟ್ ಯಾವ್ದಾರ ಇದೆ ಅಂತ ಅಂದರೆ ಅದು ನಮ್ಮ ಕಾಡುಮಕ್ಕಿ ರೆಸಾರ್ಟ್. ಆ ಫಾಲ್ಸನ್ನು ನೀವು ತುಂಬಿಕೊಳ್ಳೇಬೇಕು. ಇವತ್ತು ನಾನು ವಿಡಿಯೋ ಮಾಡಿದಂಥ ಉದ್ದೇಶನೂ ಸಹ ಅದೇ, ಆ ಫಾಲ್ಸ್ನ ತೋರಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ಫಾಲ್ಸ್ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ರೆಸಾರ್ಟ್ನ ಒಳಗಡೆ, ಪ್ರಾಪರ್ಟಿಯ ಒಳಗೇ ತಮಗೆ ಇದು ಸಿಕ್ಬೋದು. ಅದು ರಾತ್ರಿ ಮಲಗಿದಾಗ ಅದು ಆ ಬೋರ್ಗರೆಯುವ ಶಬ್ದ, ನೀರಿಂದು ಕಣ್ಣಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಎರಡು ಕಣ್ಣು ಸಾಕಾಗೋದೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಬಂದಂಥ ಪ್ರವಾಸಿಗರು ಸಹ ಅಷ್ಟೇ ಎಂಜಾಯ್ ಮಾಡ್ಬೋದು ಈ ರೆಸಾರ್ಟ್ನ. ನಾನು ಇವಾಗ ಹೋಗ್ತಾ ಇದ್ದೀನಿ ಫಾಲ್ಸ್ ಹತ್ರ. ಬಟ್ ಫಾಲ್ಸ್ ಹತ್ರ ಹೋದಾಗ ನನ್ನ ವಾಯ್ಸ್ ಕೇಳಲ್ಲ. ಯಾಕೆ ಅಂತಂದರೆ ಆ ನೀರಿನ ಶಬ್ದನೇ ಹಾಗೆ ಕೇಳುತ್ತೆ ನಿಮಗೆ. ಸ್ನೇಹಿತರೆ ನೋಡಿ, ಕಣ್ಣು ತುಂಬ್ಕೋಬೋದು ಆ ಫಾಲ್ಸ್ನ ಅಂತ ಹೇಳ್ತೀನಿ. ಅದು ಸಹ ಪ್ರಾಪರ್ಟಿಯ ಮಧ್ಯದಲ್ಲೇ ಇರುವಂಥ ಒಂದು ಫಾಲ್ಸ್. ಇದು ವಾಟರ್ ಫಾಲ್ ಏನಿದೆ ನಾವು ನೋಡ್ಬೋದು. ಈ ರೆಸಾರ್ಟ್ಗೆ ಬಂದರೆ ಬೇರೆ ಎಲ್ಲಾದರೂ ಹೋಗಿ ನಾವು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅನ್ನೋದೇ ಬೇಡ. ಪ್ರಾಪರ್ಟಿಯ ಒಳಗಡೆ ಹರಿದು ಧುಮ್ಮಿಕ್ತಾ ಇರುವಂತಹ ರೆಸಾರ್ಟ್. ಏನು ಜೋಗ್ ಫಾಲ್ಸಲ್ಲಿ ನಾವು ನೋಡ್ತೀವಿ, ಆ ಹಾಲಿನ ಥರ ನೀರು ಬರುತ್ತಲ್ಲ, ಸೇಮ್ ಅದೇ ರೀತಿ ಇದೆ ಸ್ನೇಹಿತರೆ. ಒಮ್ಮೆ ಸಕಲೇಶಪುರದಲ್ಲಿ ಇರೋರಾಗಲಿ ಅಥವಾ ಆಚೆ ಕಡೆ ಬೆಂಗಳೂರವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಭೇಟಿ ಕೊಡಿ. ತುಂಬ ವರ್ತ್ಫುಲ್ ಇದು. ಯಾಕೆಂದರೆ ಇಲ್ಲೇ ನೋಡಿ, ಈ ಫಾಲ್ಸಿನ ಪಕ್ಕದಲ್ಲೇ ಈ ಥರ ಎಲ್ಲ ಆಟ ಆಡಲಿಕ್ಕೆ ಎಲ್ಲ ಥರನೂ ಇದು ಮಾಡಿದ್ದಾರೆ. ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಡೇ ಔಟ್ ಸಹ ಇರುತ್ತೆ, ಡೇ ಔಟ್ನೂ ಕೊಡ್ತಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದಕ್ಕೂ ಚೆನ್ನಾಗಿರ್ತದೆ. ತುಂಬ ಅದ್ಭುತವಾಗಿರುವಂಥ ರೆಸಾರ್ಟ್ ಇದು. ಅದು ಸಹ ವಾಟರ್ ಫಾಲೇ ಇದಕ್ಕೆ ಮೈನ್ ಅಟ್ರ್ಯಾಕ್ಷನ್. ಪ್ರಾಪರ್ಟಿ ನೋಡಿ, ಅಲ್ಲಿ ಕಾಟೇಜ್ ಇರುತ್ತೆ. ಆ ಕಾಟೇಜ್, ಅಲ್ಲೂ ಸಹ ಕಾಟೇಜ್ಗಳು, ಇದೆಲ್ಲ ಕಾಟೇಜ್ಗಳ ಮಧ್ಯದಲ್ಲಿ ಈ ಥರ ಒಂದು ಹೊಳೆನೇ ಹೋಗುತ್ತೆ. ಅಲ್ಲೂ ಸಹ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ನೋಡಿ, ಹ್ಯಾಂಗಿಂಗ್ ಬ್ರಿಡ್ಜು. ಇಲ್ಲೇ ಈ ವಾಟರ್ ಫಾಲು ಈ ಥರ ಇರುತ್ತೆ. ಅಂದರೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ವಾಟರ್ ಫಾಲ್ ಅಂತೂ. ನಾನಂತೂ ಕಳೆದೋದೆ, ಯಾರಿಗೆ ಏನು ಅಂತ ಗೊತ್ತಿಲ್ಲ, ಬಟ್ ನಾನಂತೂ ಕಳೆದೇ ಹೋದೆ ಈ ವಾಟರ್ ಫಾಲ್ನ ನೋಡಿ. ಇದನ್ನು ತುಂಬ ಮೇಲಿಂದ ನೋಡಿ, ಇದು ವಾಟರ್ ಫಾಲು, ಇದು ಇವ್ರದ್ದು ಬಂದ್ಬಿಟ್ಟು ಡೈನಿಂಗ್ ಹಾಲ್. ವಾಟರ್ ಫಾಲ್ ವಾವ್ ಹೇಗಿರುತ್ತೆ ಅಂದರೆ
ಅಲ್ಲೇ ಕೂತ್ಕೊಂಡು ಲಂಚು ಬ್ರೇಕ್ಫಾಸ್ಟು ಎಲ್ಲ ಸಹ ಮಾಡುವಂಥದ್ದು ಇಲ್ಲೇ. ಅಲ್ಲಿಗೂ ಸಹ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಸ್ನೇಹಿತರೆ. ಏನು ವಾಟರ್ ಫಾಲ್ ಅಂತ ಹೇಳಿದೆ, ವಾಟರ್ ಫಾಲ್ಸ್ ಅದರ ಪಕ್ಕದಲ್ಲೇ ಡೈನಿಂಗಿಗೂ ಸಹ ಇದು ವ್ಯೂ ಆಗುತ್ತೆ. ಅದನ್ನು ಸಹ ತೋರಿಸ್ತೀನಿ ನಿಮಗೆ. ಡೈನಿಂಗ್ ಹಾಲ್ ಹೇಗಿದೆ, ಡೈನಿಂಗ್ ಹಾಲಿನಿಂದ ಎಷ್ಟು ದೂರಕ್ಕೆ ವಾಟರ್ ಫಾಲ್ಸ್ ಇದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ಗೆ ವಾಟರ್ ಫಾಲ್ಸ್ ವ್ಯೂ ಆಗುತ್ತೆ ಸ್ನೇಹಿತರೆ. ನೋಡಿ, ಜಸ್ಟ್ ಈ ಕೆಲವು ಅಂತರದಲ್ಲಿ, ಕಣ್ಣಂಚಿನ ಅಂತರದಲ್ಲಿ ವಾಟರ್ ಫಾಲ್ಸ್ ಹೇಗಿರುತ್ತಲ್ವ ಸ್ನೇಹಿತರೆ, ತುಂಬ ಅದ್ಭುತವಾಗಿರುತ್ತೆ. ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋದಕ್ಕಾಗ್ಬೋದು, ಅಥವಾ ಟಿಫನ್ ಮಾಡಲಿಕ್ಕೆ, ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ನೋಡಿ, ಇಲ್ಲಿಂದನೂ ವ್ಯೂ ಆಗುತ್ತೆ, ತೋರಿಸ್ತೀನಿ. ಓಕೆ ಸ್ನೇಹಿತರೆ, ನಮಸ್ತೆ. ತಾವೇನಾದ್ರೂ ಇದನ್ನು ಗೂಗಲಲ್ಲಿ ನೋಡಬೇಕು ಅಂತ ಇದ್ದರೆ ಕಾಡುಮಕ್ಕಿ www.ಕಾಡುಮಕ್ಕಿ.resort ಅಂತ ಹೊಡೆದ್ರೆ ಬರ್ತದೆ. ಸಕಲೇಶ್ಪುರದಿಂದ ಕೇವಲ 15 ಕಿಲೋಮೀಟರ್ನಲ್ಲಿರ್ತದೆ. ಹಾನಬಳ್ಳಿಯಿಂದ 5 ಕಿಲೋಮೀಟರ್ಸ್ ದೂರದಲ್ಲಿರ್ತದೆ ಸ್ನೇಹಿತರೆ. ನಮಸ್ತೆ. ನಮ್ಮ ಕಾಡುಮಕ್ಕಿ ರೆಸಾರ್ಟ್ನ ಮಾಲೀಕರಾದಂಥ ಹರೀಶ್ ಅವರು ಸಹ ಇಲ್ಲೇ ಇರ್ತಾರೆ. ಕೇಳೋಣ ಇವ್ರ ಹತ್ರನೇ. ಸರ್, ಇದು ರೆಸಾರ್ಟ್ಗೆ ಬರಬೇಕು ಅಂದರೆ ಇವಾಗ ನಿಮಗೆ ಗೂಗಲಲ್ಲಿ ಏನಂತ ಹೊಡಿಬೇಕು ಸರ್? www.kadumakki.com ಅಂತ. ಓಕೆ ಸರ್. ಸಕಲೇಶ್ಪುರದಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ? 21 ಕಿಲೋಮೀಟರ್ ಆಗುತ್ತೆ. 21 ಕಿಲೋಮೀಟರ್ಸ್. ಹಾನಬಳ್ಳಿಯಿಂದ 5 ಕಿಲೋಮೀಟರ್. 5 ಕಿಲೋಮೀಟರ್ಸ್. ಓಕೆ ಸರ್, ಥ್ಯಾಂಕ್ ಯು.